ವೆಲ್ಕಮ್ ಟು ವೇದ ಕಾಮರ್ಸ್ ಎಜುಕೇಷನ್. ಇವತ್ತಿನ ಕ್ಲಾಸಲ್ಲಿ ನಾವು ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಬೇಸಿಕ್ ಟರ್ಮ್ಸ್ಗಳ ಬಗ್ಗೆ ತಿಳಿದುಕೊಂಡ್ರೆ ನಮಗೆ ಅಕೌಂಟಿಂಗ್ ಅನ್ನೋದು ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಇವಾಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ನೋಡೋದಾದರೆ ಎಂಟಿಟಿ ಅಂದರೆ ಸಂಸ್ಥೆ ಅಥವಾ ಘಟಕ ಅಂತಲೇ ಹೇಳ್ಬೋದು. ಎಂಟಿಟಿ ಮೀನ್ಸ್ ಎ ಥಿಂಗ್ ದಟ್ ಆ್ಯಸ್ ಎ ಡೆಫಿನೇಟ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್, ಅಂದರೆ ಸ್ವತಂತ್ರವಾಗಿ ಅಸ್ತಿತ್ವ ಹೊಂದಿರುವ ಒಂದು ಘಟಕ ಅಥವಾ ಸಂಸ್ಥೆ. ಎ ಬಿಸ್ನೆಸ್ ಕನ್ಸರ್ನ್ ಎಂಜಾಯ್ಸ್ ಎ ಸೆಪರೇಟ್ ಎಕ್ಸಿಸ್ಟೆನ್ಸ್ ಫ್ರಮ್ ದಟ್ ಆಫ್ ಇಟ್ಸ್ ಓನರ್, ಅಂದರೆ ಒಂದು ಬಿಸ್ನೆಸ್ ಅದರ ಮಾಲೀಕರಿಂದ ಪ್ರತ್ಯೇಕವಾಗಿರುತ್ತೆ, ಅಂದರೆ ಓನರ್ಸಿಂದ ಪ್ರತ್ಯೇಕವಾಗಿರುತ್ತೆ ಅಂತ. ಬಿಸ್ನೆಸ್ ಎಂಟಿಟಿ ಮೀನ್ಸ್ ಎ ಸ್ಪೆಸಿಫಿಕಲಿ ಐಡೆಂಟಿಫೈಯಬಲ್ ಬಿಸ್ನೆಸ್ ಎಂಟರ್ಪ್ರೈಸ್, ಅಂದರೆ ಸ್ವತಂತ್ರವಾಗಿ ಅಸ್ತಿತ್ವ ಹೊಂದಿರುವ ಒಂದು ಘಟಕ, ಒಂದು ಬಿಸ್ನೆಸ್ ಅದರ ಓನರ್ಸಿಂದ ಪ್ರತ್ಯೇಕವಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಎಂಟಿಟಿ ಅಂತ ಕರಿತೀವಿ. ಲೈಕ್ ಎಕ್ಸಾಂಪಲ್ ನೋಡೋದಾದರೆ ಒಂದು ಅಂಗಡಿ ಆಗಿರ್ಬೋದು, ಒಂದು ಕಂಪ್ನಿ ಆಗಿರ್ಬೋದು, ಅಥವಾ ಒಂದು ಸಂಸ್ಥೆ ಆಗಿರ್ಬೋದು. ಅಂದರೆ ಈಗ ರಮೇಶ್ ಅನ್ನೋರು ಒಂದು ಅಂಗಡಿನ ಓಪನ್ ಮಾಡಿರ್ತಾರೆ. ಅದರಲ್ಲಿ ಲೆಕ್ಕಪತ್ರಗಳಲ್ಲಿ ನಾವು ಏನು ಎಂಟ್ರಿ ಮಾಡ್ತೀವಿ ಅಂದರೆ ಓನರ್ ರಮೇಶ್ ಅನ್ನೋರು ಓನರ್ ಆಗಿರ್ತಾರೆ, ಮತ್ತು ಅಂಗಡಿ ಅನ್ನೋದು ಒಂದು ಬಿಸ್ನೆಸ್ ಆಗಿರುತ್ತೆ. ಇವೆರಡು ಪ್ರತ್ಯೇಕ ಘಟಕಗಳಾಗಿ, ಅಂದರೆ ಬೇರೆ ಬೇರೆ ಘಟಕಗಳಾಗಿ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಇನ್ನೂ ಡೀಟೇಲಾಗಿ ನೋಡಬೇಕು ಅಂತ ಅಂದರೆ ಈಗ ಒಂದು ಎಕ್ಸಾಂಪಲ್ ಯೂನಿವರ್ಸಿಟಿ ತೊಗೊಳೋಣ. ಯೂನಿವರ್ಸಿಟಿನಲ್ಲೇನು ಸ್ಟೂಡೆಂಟ್ಸ್, ಟೀಚರ್ಸ್, ಪ್ರೊಫೆಸರ್ ಹೀಗೆ ಬರ್ತಾರಲ್ಲ. ಈಗ ಸ್ಟೂಡೆಂಟ್ಸ್ ರಿಲೇಟೆಡ್ ಡಾಟಾದಲ್ಲಿ ನಾವೇನು ಮಾಡ್ತೀವಿ, ಸ್ಟೂಡೆಂಟ್ಸ್ನ ಎಂಟಿಟಿ ಅಂತ ಕರಿತೀವಿ. ಇದರಲ್ಲಿ ಸ್ಟೂಡೆಂಟ್ಸು ಎಂಟಿಟಿಗಳಾಗಿರ್ತಾರೆ. ಇನ್ನು ನೆಕ್ಸ್ಟ್ ಪ್ರೊಫೆಸರ್ ರಿಲೇಟೆಡ್ ಡಾಟಾ ಕಲೆಕ್ಟ್ ಮಾಡ್ತೀವಿ ಅಂತ ಅಂದರೆ ಟೀಚರ್ಸ್ ಈಸ್ ಎಂಟಿಟಿ ಆಗಿರ್ತಾರೆ. ಇನ್ನು ಡಿಪಾರ್ಟ್ಮೆಂಟ್ ವೈಸ್ನ ನಾವು ರಿಲೇಟೆಡ್ ಡಾಟಾ ಕಲೆಕ್ಟ್ ಮಾಡ್ತೀವಿ ಅಂದರೆ ಡಿಪಾರ್ಟ್ಮೆಂಟ್ ಈಸ್ ಅನ್ ಎಂಟಿಟಿ ಆಗಿರುತ್ತೆ. ಅಂದರೆ ಎರಡು ಪ್ರತ್ಯೇಕ ಘಟಕಗಳಾಗಿ ನಾವು ವಿಂಗಡಣೆ ಮಾಡ್ತಾ ಹೋಗ್ತೀವಿ ಅಥವಾ ಪರಿಗಣಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಟ್ರಾನ್ಸಾಕ್ಷನ್. A transaction means an event, activity or dealing involving the exchange of money or money's worth between the persons. ಅಂದರೆ ಟ್ರಾನ್ಸಾಕ್ಷನ್ ಅಂದರೆ ವ್ಯವಹಾರ ಅಥವಾ ವಹಿವಾಟು ಅಂತ ಕರಿತೀವಿ. ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳ ನಡುವೆ ಮನಿ ಅಥವಾ ಮನೀಸ್ ವರ್ತ್, ಅಂದರೆ ಹಣದಷ್ಟೇ ಮೌಲ್ಯ ಇರುವ ಸರಕು ಮತ್ತು ಸೇವೆಗಳ ವಿನಿಮಯವನ್ನು ಒಳಗೊಂಡಿರುವ ಒಂದು ಚಟುವಟಿಕೆಯನ್ನು ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಟೋಟಲಿ ಹೇಳಬೇಕಂದ್ರೆ ಹಣಕಾಸಿನ ವಿನಿಮಯವನ್ನು ಒಳಗೊಂಡಿರುವ ಒಂದು ಚಟುವಟಿಕೆ ಅಂತ ಹೇಳ್ಬೋದು. ಹಣವನ್ನು ಕೊಡುವ ಅಥವಾ ಪಡೆಯುವ ವಿಧಾನ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ವೇರಿಯಸ್ ಆಕ್ಟಿವಿಟೀಸ್ ಟೇಕ್ ಪ್ಲೇಸ್ ಇನ್ ಎವರಿ ಬಿಸ್ನೆಸ್ ಕನ್ಸರ್ನ್. ದೀಸ್ ಆಕ್ಟಿವಿಟೀಸ್ ಟೇಕ್ ಪ್ಲೇಸ್ ಫಾರ್ ಕ್ಯಾಶ್ ಆರ್ ಆನ್ ಕ್ರೆಡಿಟ್. ದೀಸ್ ಆಕ್ಟಿವಿಟೀಸ್ ಆಫ್ ಎ ಬಿಸ್ನೆಸ್ ಕನ್ಸರ್ನ್ ಆರ್ ಕಾಲ್ಡ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. Business transaction is a transaction between a business concern and its owner or an outsider involving the exchange of money or money's worth between them. ಅಂದರೆ ಓನರ್ಸು ಮತ್ತು ಔಟ್ಸೈಡರ್ ಮಧ್ಯೆ ಒಂದು ಟ್ರಾನ್ಸಾಕ್ಷನ್ ನಡೆದ್ರೆ ಅದನ್ನು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತೀವಿ. ಅಂದರೆ ಓನರ್ಸ್ ಮತ್ತು ಔಟ್ಸೈಡರ್ ನಡುವೆ ಮನಿ ಅಥವಾ ಮನೀಸ್ ವರ್ತ್, ಅಂದರೆ ಹಣದಷ್ಟೇ ಮೌಲ್ಯ ಇರುವ ಸರಕು ಮತ್ತು ಸೇವೆಗಳ ವಿನಿಮಯವನ್ನು ಒಳಗೊಂಡಿರುವ ಒಂದು ಆಕ್ಟಿವಿಟಿ ಏನಿರುತ್ತೆ ಅದನ್ನು ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ನಲ್ಲೇ 2 ಟೈಪ್ಸ್ ಬರ್ತೈತೆ. ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಆ್ಯಂಡ್ ಸೆಕೆಂಡ್ ಒನ್ ಬಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಈಗ ಕ್ಯಾಶ್ ಟ್ರಾನ್ಸಾಕ್ಷನ್ ಬಗ್ಗೆ ನಾವು ನೋಡ್ತಾ ಹೋಗೋಣ. Cash transaction is a type of business transaction where cash is paid or received immediately. In other words, it is a type of transaction which involves the receipt or payment of cash. Cash transactions are common in every business. ಅಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದರೆ ಹಣವನ್ನು ಕೊಡುವ ಅಥವಾ ಪಡೆಯುವ ವಿಧಾನವನ್ನು ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತೀವಿ. ಅಂದರೆ ಒಂದು ಗೂಡ್ಸ್ನ ಪರ್ಚೇಸ್ ಮಾಡಿ ತಕ್ಷಣವೇ ಹಣ ಪಾವತಿಸುವ ಅಥವಾ ಸ್ವೀಕರಿಸುವ ಒಂದು ವಹಿವಾಟು ಅಂತಲೇ ಹೇಳ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ಹಣ ತಕ್ಷಣ ವಿನಿಮಯ ಆಗುತ್ತೆ. ಅಂದರೆ ನಾವು ಹಣವನ್ನು ಕೊಟ್ಟು ಗೂಡ್ಸ್ನ
ಪರ್ಚೇಸ್ ಮಾಡ್ತೀವಿ, ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್ ಅಂತೀವಲ್ಲ, ಹಾಗೆ ಹಣವನ್ನು ನೀಡಿ ನಾವು ಸರಕನ್ನು ಖರೀದಿ ಮಾಡೋದಾಗಿರುತ್ತೆ. ಇನ್ನು ಸೇಲ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್ ಅಂದರೆ ಹಣ ಪಡೆದು ಸರಕನ್ನು ಮಾರಾಟ ಮಾಡೋದಾಗಿರುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಈಸ್ ಎ ಟೈಪ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ which creates an obligation to pay or receive the amount later. In other words, it involves postponing payment or receipt of cash to a particular future date. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದರೆ ಸಾಲದ ರೀತಿಯಲ್ಲಿ ಹಣವನ್ನು ನಂತರದಲ್ಲಿ ಕೊಡುವ ಅಥವಾ ಪಡೆಯುವ ವ್ಯವಹಾರ ಏನಿರುತ್ತೆ ಅದನ್ನು ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತೀವಿ. ಅಂದರೆ ಒಂದು ಗೂಡ್ಸ್ನ ನಾವು ಪರ್ಚೇಸ್ ಮಾಡ್ಕೊಂಬಂದು ಸಂಪೂರ್ಣವಾಗಿ ಅಮೌಂಟನ್ನು ಪೇ ಮಾಡಿರಲ್ಲ, ಅದನ್ನು ಇಂತಿಷ್ಟು ದಿನಾಂಕ ಅಂತ ಹೇಳಿ ಟೈಮ್ ತಗೊಂಡು ನಾವು ಆ ದಿನಾಂಕದಲ್ಲಿ ಹಣವನ್ನು ಪಾವತಿಸುವ ಒಂದು ವಹಿವಾಟು ಏನಿರುತ್ತೆ ಅದನ್ನು ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದರೆ ಪರ್ಚೇಸ್ ಆಫ್ ಗೂಡ್ಸ್ ಆನ್ ಕ್ರೆಡಿಟ್ ಅಂದರೆ ಸಾಲವಾಗಿ ವಸ್ತುಗಳನ್ನು ಖರೀದಿ ಮಾಡೋದು. ಸೇಲ್ ಆಫ್ ಗೂಡ್ಸ್ ಆನ್ ಕ್ರೆಡಿಟ್ ಅಂದರೆ ಸಾಲವಾಗಿ ವಸ್ತುಗಳನ್ನು ಮಾರಾಟ ಮಾಡುವುದಾಗಿರುತ್ತೆ. ಇನ್ನು ನೆಕ್ಸ್ಟು ಥರ್ಡ್ ಒನ್ ಬಂದು ಕ್ಯಾಪಿಟಲ್. ಕ್ಯಾಪಿಟಲ್ ರೆಫರ್ಸ್ ಟು ದ ಅಮೌಂಟ್ ಆಫ್ ಮನಿ ಆರ್ ಮನೀಸ್ ವರ್ತ್ ಇನ್ವೆಸ್ಟೆಡ್ ಬೈ ದ ಓನರ್ ಇನ್ ದ ಬಿಸ್ನೆಸ್. ಅಂದರೆ ಕ್ಯಾಪಿಟಲ್ ಅಂದರೆ ಬಂಡವಾಳ, ಇದನ್ನು ಮೂಲಧನ ಅಂತಲೂ ಕರಿತೀವಿ. ಒಂದು ವ್ಯವಹಾರದಲ್ಲಿ ಓನರ್ಸ್ ಹೂಡಿಕೆ ಮಾಡಿದ ಹಣ ಅಥವಾ ಆಸ್ತಿಗಳನ್ನು ನಾವೇನಂತೀವಿ ಕ್ಯಾಪಿಟಲ್ ಅಂತೀವಿ. ಇನ್ನು ಸಿಂಪಲ್ ಕ್ಯಾಪಿಟಲ್ refers to the excess of assets over the liabilities of a business as on any particular date. Capital is also called owners equity. ಕ್ಯಾಪಿಟಲ್ನ ನಾವೇನಂತೀವಿ ಓನರ್ಸ್ ಈಕ್ವಿಟಿ ಅಂತಲೂ ಸಹ ಕರಿತೀವಿ. ಈ ಕ್ಯಾಪಿಟಲ್ನ ಹೇಗೆ ಕಂಡುಹಿಡಿತೀವಿ ಅಂದರೆ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಅಂದರೆ ಅಸೆಟ್ಸ್ನಲ್ಲಿ ನಾವು ಲಯಬಿಲಿಟಿಗಳನ್ನು ಕಳೀತಾ ಹೋದರೆ ನಮಗೆ ಕ್ಯಾಪಿಟಲ್ ಸಿಗುತ್ತೆ. ಈ ಕ್ಯಾಪಿಟಲ್ ಅಂದರೆ ಓನರ್ಸ್ ಒಂದು ವ್ಯವಹಾರವನ್ನು ಪ್ರಾರಂಭಿಸಲು ಅಥವಾ ಒಂದು ವ್ಯವಹಾರವನ್ನು ನಡೆಸಲು ಹೂಡಿಕೆ ಮಾಡಿದ ಹಣ ಅಥವಾ ಹಣದ ಮೌಲ್ಯದ ಆಸ್ತಿಗಳೇನಿರುತ್ತವೆ ಅವನ್ನು ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ಓನರ್ಸು ಯಾವ ರೀತಿ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂದರೆ ಕ್ಯಾಶ್ ರೂಪದಲ್ಲಿ ಮಾತ್ರ ಅಲ್ಲದೆ ಮೆಷಿನರೀಸ್, ಬಿಲ್ಡಿಂಗ್ಸ್ ಅಥವಾ ರಾ ಮೆಟೀರಿಯಲ್ಸ್ ಅಂದರೆ ಕಚ್ಚಾ ವಸ್ತುಗಳ ರೂಪದಲ್ಲೂ ಸಹ ಓನರ್ಸು ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೆಕ್ಸ್ಟು ಫೋರ್ತ್ ಒನ್ ಡ್ರಾಯಿಂಗ್ಸ್. Drawings refers to cash, goods or any other asset withdrawn by the proprietor from his business for his personal, private or domestic use or purpose. ಡ್ರಾಯಿಂಗ್ಸ್ ಅಂದರೆ ಓನರ್ಸ್ ತಮ್ಮ ಪರ್ಸನಲ್ ಪರ್ಪಸ್ ಅಂದರೆ ವೈಯಕ್ತಿಕ ಬಳಕೆಗಾಗಿ ವ್ಯವಹಾರದಿಂದ ತೆಗೆದುಕೊಳ್ಳುವ ಹಣ, ವಸ್ತುಗಳು ಅಥವಾ ಆಸ್ತಿಯನ್ನು ನಾವು ಡ್ರಾಯಿಂಗ್ಸ್ ಅಂತೀವಿ. ಎಕ್ಸಾಂಪಲ್ ನೋಡೋದಾದರೆ ಒಂದು ಅಂಗಡಿ ಇದೆ ಅಂದರೆ ಆ ಅಂಗಡಿಯಿಂದ ಮನೆ ಖರ್ಚಿಗಾಗಿ ಹಣ ತೆಗೆದುಕೊಳ್ಳುವುದು, ಅಥವಾ ವ್ಯಾಪಾರದಲ್ಲಿ ಮಾಲೀಕರು ತಮ್ಮ ಸ್ವಂತ ಖಾಸಗಿ ಅಥವಾ ಗೃಹ ಬಳಕೆಗಾಗಿ ಬಿಸ್ನೆಸ್ಸಿಂದ ಕ್ಯಾಶ್, ಗೂಡ್ಸ್ ಅಥವಾ ಇತರೆ ಆಸ್ತಿಗಳನ್ನು ತೆಗೆದುಕೊಂಡ್ರೆ ಅದನ್ನು ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಟೋಟಲಿ ಡ್ರಾಯಿಂಗ್ಸ್ ಅಂದರೆ ವೈಯಕ್ತಿಕ ಹಿಂತೆಗೆತಗಳು ಅಂತ ಹೇಳ್ಬೋದು. ಫಿಫ್ತ್ ಒನ್ ಬಂದು ಅಸೆಟ್ಸ್. Assets are economic resources of an enterprise that can be usefully expressed in monetary terms. Assets are items of value used by the business in its operations. ಅಸೆಟ್ಸ್ ಅಂದರೆ ಆಸ್ತಿಗಳು ಅಂತ. ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯು ಹೊಂದಿರುವ ಹಣಕಾಸಿನ ಮೌಲ್ಯವನ್ನು ಅಂದರೆ ಮಾನಿಟರಿ ವ್ಯಾಲ್ಯೂ ಅಂತ ಏನು ಕರಿತೀವಿ ಅದನ್ನು ಹೊಂದಿರುವ ಮತ್ತು ಭವಿಷ್ಯದಲ್ಲಿ ಆರ್ಥಿಕ ಲಾಭವನ್ನು ನೀಡಬಲ್ಲ ಯಾವುದೇ ಸಂಪನ್ಮೂಲವನ್ನು ನಾವು ಅಸೆಟ್ಸ್ ಅಂತ ಕರಿತೀವಿ. ಅಂದರೆ ಒಂದು ಬಿಸ್ನೆಸ್ಗೆ ಉಪಯೋಗವಾಗುವ ಮತ್ತು ಹಣದ ಮೌಲ್ಯ ಹೊಂದಿರುವ ವಸ್ತುಗಳು ಒಂದು ಬಿಸ್ನೆಸ್ ನಡೆಸೋದಕ್ಕೆ ಯಾವ್ಯಾವ ಸಹಾಯ ಮಾಡುತ್ತವೋ ಅವುಗಳನ್ನೆಲ್ಲ ನಾವು ಅಸೆಟ್ಸ್ ಅಂತ ಕರಿತೀವಿ. ಲೈಕ್ ಟ್ರಕ್ಸ್, ಮೆಷಿನರಿ, ಕ್ಯಾಶ್, ಬ್ಯಾಂಕ್ ಬ್ಯಾಲೆನ್ಸ್. ಇನ್ನು ಎಕ್ಸಾಂಪಲ್ ನೋಡೋದಾದರೆ ಕ್ಯಾಶ್, ರಿಯಲ್ ಎಸ್ಟೇಟ್, ಶೇರ್ಸ್, ಮೆಷಿನರೀಸ್ ರೂಪದಲ್ಲೂ ಸಹ ಇರಬಹುದು. ಇವನ್ನ ನಾವು ಅಸೆಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಸೆಟ್ಸ್ ಕೆನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಅಸೆಟ್ಸ್ನಲ್ಲಿ 2 ಟೈಪ್ಸ್ ಇದ್ದಾವೆ. ಫಸ್ಟ್ ಒನ್ ಬಂದು ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಸೆಕೆಂಡ್ ಒನ್ ಬಂದು ಕರೆಂಟ್ ಅಸೆಟ್ಸ್. ಫಸ್ಟ್ ಒನ್ ಫಿಕ್ಸ್ಡ್ ಅಸೆಟ್ಸ್.
Fixed assets are assets held on a long-term basis such as land, buildings, machinery, plant, furniture and fixtures. These assets are used for the normal operations of the business. ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಸ್ಥಿರ ಆಸ್ತಿಗಳು. ಇವು ಬಿಸ್ನೆಸ್ ನಡೆಸುವಾಗ ಯೂಸ್ ಆಗ್ತವೆ. ಫಿಕ್ಸ್ಡ್ ಅಸೆಟ್ಸ್ ಇವು ದೀರ್ಘಕಾಲ ಬಳಕೆಗೆ ಇರುವವು. ಅಂದರೆ ಜಮೀನು, ಕಟ್ಟಡ, ಯಂತ್ರೋಪಕರಣಗಳು, ಫರ್ನಿಚರ್ಸ್. ಇನ್ನು ಎಕ್ಸಾಂಪಲ್ ಅಂದರೆ ವೆಹಿಕಲ್ಸ್, ಕಂಪ್ಯೂಟರ್ಸ್ ಆ್ಯಂಡ್ ಕಚೇರಿ ಉಪಕರಣಗಳನ್ನು ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತೀವಿ. ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಒಂದು ಕಂಪನಿಯು ತನ್ನ ಕಾರ್ಯಾಚರಣೆಗಾಗಿ ದೀರ್ಘಾವಧಿಯವರೆಗೆ ಅಂದರೆ ಸಾಮಾನ್ಯವಾಗಿ 1 ವರ್ಷಕ್ಕಿಂತ ಹೆಚ್ಚು ಬಳಸುವ ಆಸ್ತಿಗಳನ್ನು ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತೀವಿ. ಸುಲಭವಾಗಿ ನಗದಾಗಿ ಮೀನ್ಸ್ ಹಣವಾಗಿ ಪರಿವರ್ತಿಸಲಾಗದ ಭೌತಿಕ ಆಸ್ತಿಗಳು. ಅಂದರೆ ಸೇಲ್ ಮಾಡೋಕ್ಕಾಗಲ್ಲ ಇವನ್ನ. ಬಿಸ್ನೆಸ್ನ ಆದಾಯ ಹೆಚ್ಚಿಸಲು ಮಾತ್ರ ಇವು ಸಹಾಯ ಮಾಡ್ತವೆ. ಇದಿಷ್ಟು ಫಿಕ್ಸ್ಡ್ ಅಸೆಟ್ಸ್. ನೆಕ್ಸ್ಟ್ ಬಂದು ಕರೆಂಟ್ ಅಸೆಟ್ಸ್. Current assets are assets held on a short-term basis such as debtor, bills receivable, stock, temporary marketable securities, cash and bank balances. ಕರೆಂಟ್ ಅಸೆಟ್ಸ್ ಅಂದರೆ ಇವು ಕಡಿಮೆ ಅವಧಿಗೆ ಬಳಸುವ ಅಥವಾ ಬೇಗ ಕ್ಯಾಶ್ ಆಗಿ ಕನ್ವರ್ಟ್ ಆಗುವವು ಅಂತಲೇ ಹೇಳ್ಬೋದು. ಅಂದರೆ ಸ್ವಲ್ಪ ಅವಧಿಗೆ ಇರುವಂತಹವು. ಕರೆಂಟ್ ಅಸೆಟ್ಸ್ ಅಂದರೆ ಒಂದು ವ್ಯವಹಾರವು ಹೊಂದಿರುವ 1 ವರ್ಷದೊಳಗೆ ಅಥವಾ ಒಂದು ಕಾರ್ಯಾಚರಣೆಯ ಚಕ್ರದೊಳಗೆ ಕ್ಯಾಶ್ ರೂಪಕ್ಕೆ ಪರಿವರ್ತಿಸಬಹುದಾದ ಅಥವಾ ಬಳಸಿಕೊಳ್ಳಬಹುದಾದ ಆಸ್ತಿಗಳು ಅಥವಾ ಸಂಪನ್ಮೂಲಗಳನ್ನು ನಾವು ಕರೆಂಟ್ ಅಸೆಟ್ಸ್ ಅಂತೀವಿ. ಇವುಗಳನ್ನು ದ್ರವ ಆಸ್ತಿಗಳು ಅಂತ ಸಹ ಕರೀತಾರೆ. ಏಕೆಂದರೆ ಇವುಗಳನ್ನು ಸುಲಭವಾಗಿ ಹಣವಾಗಿ ಬದಲಾಯಿಸಬಹುದು ಅಂತ. ಎಕ್ಸಾಂಪಲ್ಸ್ ನೋಡೋದಾದರೆ ಬ್ಯಾಂಕ್ ಬ್ಯಾಲೆನ್ಸ್, ಡೆಟಾರ್ಸ್, ಬಿಲ್ಸ್ ರಿಸೀವಬಲ್, ಸ್ಟಾಕ್, ಟೆಂಪರರಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್, ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸಸ್. ನೆಕ್ಸ್ಟ್ 6th one ಬಂದು ಲಯಬಿಲಿಟೀಸ್. ದಿ ಟರ್ಮ್ ಲಯಬಿಲಿಟಿ ಈಸ್ ಡಿರೈವ್ಡ್ ಫ್ರಮ್ ದ ಫ್ರೆಂಚ್ ವರ್ಡ್ ಲಯರ್ which means to bind. So literally liabilities mean claims of outsiders against a business concern which bind the business concern to others. In short, liabilities are outsiders' equity. For this reason, liability is also termed as outsiders' equity. ಲಯಬಿಲಿಟೀಸ್ ಅಂದರೆ ಹೊಣೆಗಾರಿಕೆ ಅಂತ ಕರಿತೀವಿ. ಈ ಲಯಬಿಲಿಟೀಸ್ ಅನ್ನೋ ವರ್ಡು ಫ್ರೆಂಚ್ ವರ್ಡ್ ಲಯರಿಂದ ಬಂದಿದೆ. ಸೊ ಲಯಬಿಲಿಟೀಸ್ ಅಂದರೆ ಎ ಲಯಬಿಲಿಟಿ ಈಸ್ ಎ ಫೈನಾನ್ಷಿಯಲ್ ಆರ್ ಲೀಗಲ್ ಆಬ್ಲಿಗೇಷನ್ ಟು ಪೇ ಮನಿ, ಗೂಡ್ಸ್ ಆರ್ ಸರ್ವೀಸಸ್ ಟು ಅನದರ್ ಪಾರ್ಟಿ. ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯು ಬೇರೆಯವರಿಗೆ ಪಾವತಿಸಬೇಕಾದ ಹಣ ಅಥವಾ ಸಾಲಗಳನ್ನು ನಾವೇನಂತೀವಿ ಲಯಬಿಲಿಟೀಸ್ ಅಂತೀವಿ. ಅಂದರೆ ಒಂದು ಬಿಸ್ನೆಸ್ ಅಥವಾ ಒಂದು ಸಂಸ್ಥೆ ಹೊರಗಿನ ವ್ಯಕ್ತಿಗಳು ಅಥವಾ ಹೊರಗಿನ ಸಂಸ್ಥೆಗಳಿಗೆ ಪಾವತಿಸಬೇಕಾದ ಹಣ ಅಥವಾ ಸಾಲಗಳನ್ನು ನಾವೇನಂತೀವಿ ಲಯಬಿಲಿಟೀಸ್ ಅಂತೀವಿ. ಈ ಲಯಬಿಲಿಟೀಸ್ ಏನಾಗಿರ್ತವೆ ಅಂದರೆ ಇವು ಆರ್ಥಿಕ ಜವಾಬ್ದಾರಿಗಳಾಗಿದ್ದು ಭವಿಷ್ಯದಲ್ಲಿ ಇನ್ ಫ್ಯೂಚರಲ್ಲಿ ಒಂದು ಬಳಸಿಕೊಂಡೇ ನಾವು ಸಾಲವನ್ನು ತೀರಿಸಬೇಕಾಗತ್ತೆ. ಇದನ್ನು ಲಯಬಿಲಿಟೀಸ್ನ ಔಟ್ಸೈಡರ್ಸ್ ಇಕ್ವಿಟಿ ಅಂತ ಸಹ ಕರಿತೀವಿ. ಅಂದರೆ ಹೊರಗಿನವರ ಹಕ್ಕು. ಅಂದರೆ ವ್ಯವಹಾರದ ಆಸ್ತಿಗಳ ಮೇಲೆ ಹೊರಗಿನವರ ಹಕ್ಕನ್ನು ನಾವು ಹೊಣೆಗಾರಿಕೆ ಅಂತ ಕರಿತೀವಿ. ಅಂದರೆ ಲಯಬಿಲಿಟೀಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದರೆ ಲಯಬಿಲಿಟೀಸ್ ಇನ್ಕ್ಲೂಡ್ ಆಲ್ ಅಮೌಂಟ್ಸ್ ಓವ್ಡ್ ಬೈ ದ ಬಿಸ್ನೆಸ್ ಕನ್ಸರ್ನ್ ಟು ಔಟ್ಸೈಡರ್ಸ್ ಐದರ್ ಫಾರ್ ಲೋನ್ಸ್ ಬಾರೋವ್ಡ್ ಆರ್ ಫಾರ್ ಅಸೆಟ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಆರ್ ಫಾರ್ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಆರ್ ಸರ್ವಿಸಸ್ ರಿಸೀವ್ಡ್ ಆನ್ ಕ್ರೆಡಿಟ್. ಲಯಬಿಲಿಟೀಸ್ ಅಂದರೆ ಬಿಸ್ನೆಸ್ನ ಓನರು ಬೇರೆಯವರಿಗೆ ಹಣದ ರೂಪದಲ್ಲಿ ತೀರಿಸಬೇಕಾದ ಮೊತ್ತ ಅಂತಲೇ ಹೇಳ್ಬೋದು. ಲೈಕ್ ಸಪ್ಲೈಯರ್ಸ್, ಕ್ರೆಡಿಟರ್ಸಿಂದ ಸಾಲವಾಗಿ ಪರ್ಚೇಸ್ ಮಾಡ್ಕೊಂಡು ಬಂದಿರ್ತಾರೆ. ಅವರಿಗೆ ಹಣವನ್ನು ನಾವು ತೀರಿಸಬೇಕಾಗುತ್ತೆ. ಇದನ್ನೇ ಲಯಬಿಲಿಟೀಸ್ ಅಂತೀವಿ. ಯಾವ್ಯಾವ ಥರ ಒಂದು ಬಿಸ್ನೆಸ್ನ ಹೊಣೆಗಾರಿಕೆ ಇರುತ್ತೆ ಅಂದರೆ ಲೋನ್ಸ್ ಅಂದರೆ ಸಾಲವಾಗಿ ಪಡೆದ ಹಣ, ಆಮೇಲೆ ಸಾಲದ ಮೂಲಕ ಖರೀದಿಸಿದ ಸರಕುಗಳ ಹಣ, ಸಾಲದ ಮೇಲೆ ಖರೀದಿಸಿದ ಆಸ್ತಿಗಳ ಹಣ, ಮತ್ತು
ಸಾಲದ ಮೇಲೆ ಸರ್ವೀಸಸ್ನ ಹಣ ಇವಿಷ್ಟು ಸಹ ಲಯಬಿಲಿಟೀಸ್ ಆಗಿರ್ತವೆ. ಇನ್ನು ಎಕ್ಸಾಂಪಲ್ಸ್ ನೋಡೋದಾದರೆ, ಲಯಬಿಲಿಟೀಸ್ ಆರ್ ಲೋನ್ಸ್ ಬಾರೋವುಡ್, ಡೆಪಾಸಿಟ್ಸ್ ಅಕ್ಸೆಪ್ಟ್, ಬ್ಯಾಂಕ್ ಲೋನ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಸನ್ಡ್ರಿ ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರೀ ರಿಸೀವ್ಡ್ ಇನ್ಕಮ್ಸ್. ಇವಿಷ್ಟು ಲಯಬಿಲಿಟೀಸ್ ಎಕ್ಸಾಂಪಲ್ಸ್ ಆಗಿರ್ತವೆ. ನೆಕ್ಸ್ಟ್ ನೋಡೋದಾದರೆ, ಲಯಬಿಲಿಟೀಸಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಫಿಕ್ಸ್ಡ್ ಲಯಬಿಲಿಟಿ ಆ್ಯಂಡ್ ಇನ್ನೊಂದು ಕರೆಂಟ್ ಲಯಬಿಲಿಟಿ. ಈಗ ಫಿಕ್ಸ್ಡ್ ಲಯಬಿಲಿಟಿ ಅಂದರೆ ಏನು ಅಂತ ನೋಡೋಣ. ಫಿಕ್ಸ್ಡ್ ಲಯಬಿಲಿಟಿ ಕಾಮನ್ಲಿ ನೋನ್ ಆ್ಯಸ್ ನಾನ್ ಕರೆಂಟ್ ಆರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಆರ್ ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್ ನಾಟ್ ಡ್ಯೂ ಟು ಬಿ ರೀಪೇಡ್ ವಿತಿನ್ 12 months ಆರ್ 1 operating cycle. They present debt such as mortgages or long-term loans that are settled over a period exceeding 1 year. ಫಿಕ್ಸ್ಡ್ ಲಯಬಿಲಿಟೀಸ್ ಅಂದರೆ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಅಂದರೆ ದೀರ್ಘಾವಧಿಯಲ್ಲಿ ಪಾವತಿಸಬೇಕಾದ ಕಂಪನಿಯ ಹಣಕಾಸಿನ ಸಾಲ ಅಥವಾ ಜವಾಬ್ದಾರಿಗಳನ್ನು ನಾವು ಫಿಕ್ಸ್ಡ್ ಲಯಬಿಲಿಟೀಸ್ ಅಂತೀವಿ. ಅಂದರೆ ಓನರ್ಸ್ಗೆ 1 ವರ್ಷಕ್ಕಿಂತ ಜಾಸ್ತಿ ಅಥವಾ ಬಿಸ್ನೆಸ್ ಇರೋವರೆಗೂ ಯಾವುದಾದರೂ ಒಂದು ಮೊತ್ತವನ್ನು ಅಥವಾ ಯಾವುದಾದರೂ ಒಂದು ಹಣವನ್ನು ತೀರಿಸ್ತಾ ಇರ್ತಾನೆ ಅಂದರೆ ಅದನ್ನು ನಾವು ಫಿಕ್ಸ್ಡ್ ಲಯಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟೀಸ್ ಆರ್ ಎ ಕಂಪನೀಸ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್ ಡ್ಯೂ ವಿತಿನ್ 1 year ಆರ್ 1 operating cycle. ಕರೆಂಟ್ ಲಯಬಿಲಿಟಿ ಅಂದರೆ ಸ್ವಲ್ಪ ಸಮಯದವರೆಗೂ, ಅಂದರೆ ಈಗಿನ ಸಮಯದಲ್ಲಿ ಇರುವ ಜವಾಬ್ದಾರಿ ಅಂತಲೇ ಹೇಳ್ಬೋದು. 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಪಾವತಿಸಬೇಕಾದ ಕಂಪನಿಯ ಸಾಲ ಅಥವಾ ಜವಾಬ್ದಾರಿಯನ್ನು ನಾವು ಕರೆಂಟ್ ಲಯಬಿಲಿಟೀಸ್ ಅಂತೀವಿ. ಒಂದು ವ್ಯವಹಾರ ಅಥವಾ ಒಂದು ಕಂಪನಿಯು ಸಾಮಾನ್ಯವಾಗಿ 1 ವರ್ಷದೊಳಗೆ ಅಥವಾ ಒಂದು ಕಾರ್ಯಾಚರಣೆ ಚಕ್ರದಲ್ಲಿ ಪಾವತಿಸಬೇಕಾದ ಅಲ್ಪಾವಧಿಯ ಸಾಲಗಳನ್ನು ನಾವು ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದರೆ 7th ಪಾಯಿಂಟ್, ಡೆಟಾರ್. ಡೆಟಾರ್ ಅಂದರೆ ಎ ಡೆಟಾರ್ ಈಸ್ ಎ ಪರ್ಸನ್ ಹೂ ಓಸ್ ಮನಿ ಟು ದ ಬಿಸ್ನೆಸ್. He owes money to the business because he has received some benefit from the business. A debtor constitutes an asset for the business. Debtor, a person who owes money or has a debt to pay. ಡೆಟಾರ್ ಅಂದರೆ ಸಾಲಗಾರ ಅಂತ ಕರೀತಾರೆ. ಅಂದರೆ ಒಂದು ಬಿಸ್ನೆಸ್ಗೆ ಅಥವಾ ಒಂದು ವ್ಯವಹಾರಕ್ಕೆ ಹಣ ಕೊಡಬೇಕಿರುವ ವ್ಯಕ್ತಿಯನ್ನು ನಾವು ಡೆಟಾರ್ ಅಂತೀವಿ. ಅವ್ರೇನು ಮಾಡಿರ್ತಾರೆ ಅಂದರೆ ವ್ಯವಹಾರದಿಂದ ಲಾಭವನ್ನು ಪಡೆದಿರೋದರಿಂದ ಹಣ ಕೊಡಬೇಕಿರುತ್ತೆ. ಡೆಟಾರ್ ಅಂದರೆ ಯಾರು ಅಂದರೆ ಕಸ್ಟಮರ್ಸ್ನ ನಾವು ಡೆಟಾರ್ಸ್ ಅಂತೀವಿ. ಅಂದರೆ ಹಣ ಕೊಡುವವರಾಗಿರ್ತಾರೆ. ಬಿಸ್ನೆಸ್ನಲ್ಲಿ ಯಾರು ಪರ್ಚೇಸ್ ಮಾಡಿಕೊಂಡು ಹೋಗಿರ್ತಾರೆ ಅಥವಾ ನಾವು ಯಾರಿಗೆ ಸೇಲ್ ಮಾಡಿರ್ತೀವಿ ಅವರು ಡೆಟಾರ್ ಆಗಿರ್ತಾರೆ. ಅವರು ನಮ್ಮ ಬಿಸ್ನೆಸ್ಗೇನು ಹಣ ಕೊಡಬೇಕಿರುವ ವ್ಯಕ್ತಿ ಆಗಿರ್ತಾರೆ. ಅವರನ್ನೇ ನಾವು ಡೆಟಾರ್ ಅಂತೀವಿ. ಎಕ್ಸಾಂಪಲ್ಸ್ ನೋಡೋದಾದರೆ, ಇಫ್ ಯು ಬಾರೋ ₹500 ಫ್ರಮ್ ಎ ಫ್ರೆಂಡ್, ಯು ಆರ್ ದ ಡೆಟಾರ್ ಆ್ಯಂಡ್ ಯುವರ್ ಫ್ರೆಂಡ್ ಈಸ್ ದ ಕ್ರೆಡಿಟಾರ್. ಅಂದರೆ ನಾನು ನನ್ನ ಫ್ರೆಂಡ್ ಹತ್ರ ₹500 ಸಾಲವಾಗಿ ಇಸ್ಕೊಂಬಂದಿರ್ತೀನಿ. ಹಾಗಾಗಿ ನಾನು ನನ್ನ ಫ್ರೆಂಡ್ಗೆ ಸಾಲವನ್ನು ಕೊಡಬೇಕು. ಅಂದರೆ ₹500 ನಾನು ನನ್ನ ಫ್ರೆಂಡಿಗೆ ಕೊಡಬೇಕು. ನಾನು ಅವಾಗ ಏನಾಗ್ತೀನಿ, ಡೆಟಾರ್ ಹಾಕ್ತೀನಿ. ನನ್ನ ಫ್ರೆಂಡು ಕ್ರೆಡಿಟರ್ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಒನ್ ಎಕ್ಸಾಂಪಲ್, ಇಫ್ ಎ ಕಸ್ಟಮರ್ ಬೈಸ್ ಗೂಡ್ಸ್ ಆನ್ ಕ್ರೆಡಿಟ್ ಆ್ಯಂಡ್ ಹ್ಯಾಸ್ ನಾಟ್ ಪೇಯ್ಡ್ ಇಟ್, ದಿ ಕಸ್ಟಮರ್ ಈಸ್ ದ ಡೆಟಾರ್. ನಾವು ಇಲ್ಲಿ ಕಸ್ಟಮರ್ನ ಡೆಟಾರ್ ಅಂತ ಕರಿತೀವಿ. ಯಾಕಂದರೆ ಕಸ್ಟಮರು ಗೂಡ್ಸ್ನ ಪರ್ಚೇಸ್ ಮಾಡ್ಕೊಂಡು ಹೋಗಿರ್ತಾರೆ, ಅದು ಕ್ರೆಡಿಟ್ ಮೂಲಕ, ಇನ್ನೂ ಹಣವನ್ನು ಪಾವತಿಸಿರಲ್ಲ. ಅವರು ಒಂದು ಬಿಸ್ನೆಸ್ಗೆ ಹಣವನ್ನು ಕೊಡಬೇಕಾಗಿರುತ್ತೆ. ಹಾಗಾಗಿ ನಾವು ಕಸ್ಟಮರ್ನ ಡೆಟಾರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪಾಯಿಂಟ್, 8th ಒನ್, ಕ್ರೆಡಿಟಾರ್. ಎ ಕ್ರೆಡಿಟರ್ ಈಸ್ ಎ ಪರ್ಸನ್ ಟು whom ದ ಬಿಸ್ನೆಸ್ ಓಸ್ ಮನಿ. The business owes money to him because he has given some benefit to the business. A creditor constitutes a liability for the business. ಕ್ರೆಡಿಟಾರ್ಸ್ ಅಂದರೆ
ಬಿಸ್ನೆಸ್ ಅಥವಾ ಒಂದು ವ್ಯವಹಾರವು ಯಾರಿಗೆ ಹಣ ಕೊಡಬೇಕೋ ಆ ವ್ಯಕ್ತಿಯನ್ನು ನಾವು ಕ್ರೆಡಿಟಾರ್ ಅಂತೀವಿ. ಅಂದರೆ ಈ ಕ್ರೆಡಿಟಾರ್ಸ್ ಅಂದರೆ ಬಿಸ್ನೆಸ್ಗೆ ಸಹಾಯ ಮಾಡಿರ್ತಾರೆ. ಹಾಗಾಗಿ ನಾವು ಅವರಿಗೆ ಹಣವನ್ನು ಅಥವಾ ಒಂದು ಬಿಸ್ನೆಸ್ಸು ಹಣವನ್ನು ಪಾವತಿಸಬೇಕಾಗಿರುತ್ತೆ. ಲೈಕ್ ಹೇಗೆ ಅಂದರೆ ಕ್ರೆಡಿಟರ್ಸ್ ಏನು ಮಾಡ್ತಿರ್ತಾರೆ, ಕ್ರೆಡಿಟ್ ಮೂಲಕ ಅಂದರೆ ಸಾಲದ ಮೂಲಕ ವಸ್ತುಗಳನ್ನು ಕೊಟ್ಟಿರ್ತಾರೆ. ಲೈಕ್ಸ್ ಗೂಡ್ಸ್, ಸರ್ವೀಸಸ್, ಫರ್ನಿಚರ್ಸ್, ಮೆಷಿನರೀಸ್ನ ಕ್ರೆಡಿಟರ್ಸ್ ಏನು ಮಾಡಿರ್ತಾರೆ, ಒಂದು ಕಂಪನಿಗೆ ಸಾಲವಾಗಿ ಕೊಟ್ಟಿರ್ತಾರೆ. ಸೊ ಬಿಸ್ನೆಸ್ಗೆ ಸಪ್ಲೈ ಮಾಡುವವರನ್ನ ಅಥವಾ ಸಪ್ಲೈಯರ್ಸ್ನ ನಾವು ಏನಂತ ಕರಿತೀವಿ, ಕ್ರೆಡಿಟಾರ್ಸ್ ಅಂತೀವಿ. ಸಾಮಾನ್ಯವಾಗಿ ಕ್ರೆಡಿಟಾರ್ಸು ಹಣವನ್ನು ಪಡೆಯುವವರಾಗಿರ್ತಾರೆ. ಇದಕ್ಕೆ ಎಕ್ಸಾಂಪಲ್ಸ್ ಅಂದರೆ ಸಪ್ಲೈಯರ್ಸ್ನೇ ನಾವು ಕ್ರೆಡಿಟಾರ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ಸ್ಗಳನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.